ನಾವು ಯುದ್ಧದ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಶೀಘ್ರದಲ್ಲೇ ನಾವು ನಮ್ಮ ಕಾರ್ಯವನ್ನ ಸಾಧಿಸ್ತೇವೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧ ಮುಗಿಯುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಸೂಚನೆಗಳು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಇಂಧನ ವಿಚಾರದಲ್ಲಿ ಅಮೆರಿಕ ಆತ್ಮನಿರ್ಭರವಾಗಿದೆ ಎಂದಿದ್ದಾರೆ. ಯುದ್ಧದ ಅಂತಿಮ ಘಟ್ಟದಲ್ಲಿದ್ದಾರೆ ಅಂತ ಟ್ರಂಪ್ ಹೇಳಿರೋದು. ಆದರೆ ಅಸಲಿಗೆ ಅಂತಿಮ ಘಟ್ಟ ಇದೇನಾ? ಇರಾನ್ ಇದನ್ನ ಅಂತಿಮ ಘಟ್ಟವನ್ನಾಗಿ ಪರಿಗಣಿಸುತ್ತಾ, ನಿಲ್ಲಿಸುತ್ತಾ ಪ್ರತಿದಾಳಿಯನ್ನ ಅನ್ನೋ ಪ್ರಶ್ನೆ ಇನ್ನೂ ಹಾಗೆ ಇದೆ. ಇದರ ಜೊತೆಯಲ್ಲಿ ಟ್ರಂಪ್ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಮೆರಿಕ ಜನರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಯಾರು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ ಎಂದಿದ್ದಾರೆ. ಅಮೆರಿಕಾಗೆ ಹಾರ್ಮೋಜ್ನ ಅವಶ್ಯಕತೆ ಇಲ್ಲ. ಇಂಧನ ವಿಚಾರದಲ್ಲಿ ನಾವು ಆತ್ಮನಿರ್ಭರರಾಗಿದ್ದೇವೆ. ಇಂಧನ ನಮಗೆ ಹಾರ್ಮೋಜ್ ಜಲಸಂಧಿಯಿಂದ ಆಗಮಿಸೋದು ಅಥವಾ ಬರೋದು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಟ್ರಂಪ್ ಈಗ ಹೇಳಿರೋದು. ಅಮೆರಿಕದ ಹಿತರಕ್ಷಣೆಗಾಗಿ ಇರಾನ್ ಮೇಲೆ ದಾಳಿ ಮಾಡಿರೋದು ಅಂತ ಕೂಡ ಈಗ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲೇ ಒಂದಷ್ಟು ಅಪಸ್ವರ, ಗೊಂದಲಗಳು, ಅದರ ಜೊತೆಯಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದನ್ನು ಈ ಹಿಂದೆಯೂ ಕೂಡ ಗಮನಿಸಿದ್ವಿ. ಈಗ ಅಮೆರಿಕದ ಜನತೆಯನ್ನು ಉದ್ದೇಶಿಸಿ ಟ್ರಂಪ್ ಮಾತಾಡಿರೋದು, ಇದೆಲ್ಲವೂ ಕೂಡ ಈ ದಾಳಿ ನಡೆದಿರೋದು, ಈ ಯುದ್ಧ ನಡೀತಾ ಇರೋದು, ಇದೆಲ್ಲವೂ ಕೂಡ ಅಮೆರಿಕದ ಜನರ ರಕ್ಷಣೆಗಾಗಿ, ಅವರ ಹಿತರಕ್ಷಣೆಗಾಗಿಯೇ ನಡೀತಾ ಇದೆ ಅನ್ನುವಂಥದ್ದನ್ನು ಅಮೆರಿಕ ಕೂಡ ಈಗ ಹೇಳಿರೋದು. ಟ್ರಂಪ್ ಇದರ ಬಗ್ಗೆ ಮಾತಾಡಿದ್ದಾರೆ. ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಟ್ರಂಪ್. ನಾವು ಯುದ್ಧದ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಶೀಘ್ರದಲ್ಲೇ ನಾವು ನಮ್ಮ ಕಾರ್ಯವನ್ನ ಸಾಧಿಸ್ತೇವೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧ ಮುಗಿಯುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಸೂಚನೆಗಳು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಇಂಧನ ವಿಚಾರದಲ್ಲಿ ಅಮೆರಿಕ ಆತ್ಮನಿರ್ಭರವಾಗಿದೆ ಎಂದಿದ್ದಾರೆ. ಯುದ್ಧದ ಅಂತಿಮ ಘಟ್ಟದಲ್ಲಿದ್ದಾರೆ ಅಂತ ಟ್ರಂಪ್ ಹೇಳಿರೋದು. ಆದರೆ ಅಸಲಿಗೆ ಅಂತಿಮ ಘಟ್ಟ ಇದೇನಾ? ಇರಾನ್ ಇದನ್ನ ಅಂತಿಮ ಘಟ್ಟವನ್ನಾಗಿ ಪರಿಗಣಿಸುತ್ತಾ, ನಿಲ್ಲಿಸುತ್ತಾ ಪ್ರತಿದಾಳಿಯನ್ನ ಅನ್ನೋ ಪ್ರಶ್ನೆ ಇನ್ನೂ ಹಾಗೆ ಇದೆ. ಇದರ ಜೊತೆಯಲ್ಲಿ ಟ್ರಂಪ್ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಮೆರಿಕ ಜನರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಯಾರು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ ಎಂದಿದ್ದಾರೆ. ಅಮೆರಿಕಾಗೆ ಹಾರ್ಮೋಜ್ನ ಅವಶ್ಯಕತೆ ಇಲ್ಲ. ಇಂಧನ ವಿಚಾರದಲ್ಲಿ ನಾವು ಆತ್ಮನಿರ್ಭರರಾಗಿದ್ದೇವೆ. ಇಂಧನ ನಮಗೆ ಹಾರ್ಮೋಜ್ ಜಲಸಂಧಿಯಿಂದ ಆಗಮಿಸೋದು ಅಥವಾ ಬರೋದು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಟ್ರಂಪ್ ಈಗ ಹೇಳಿರೋದು. ಅಮೆರಿಕದ ಹಿತರಕ್ಷಣೆಗಾಗಿ ಇರಾನ್ ಮೇಲೆ ದಾಳಿ ಮಾಡಿರೋದು ಅಂತ ಕೂಡ ಈಗ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲೇ ಒಂದಷ್ಟು ಅಪಸ್ವರ, ಗೊಂದಲಗಳು, ಅದರ ಜೊತೆಯಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದನ್ನು ಈ ಹಿಂದೆಯೂ ಕೂಡ ಗಮನಿಸಿದ್ವಿ. ಈಗ ಅಮೆರಿಕದ ಜನತೆಯನ್ನು ಉದ್ದೇಶಿಸಿ ಟ್ರಂಪ್ ಮಾತಾಡಿರೋದು, ಇದೆಲ್ಲವೂ ಕೂಡ ಈ ದಾಳಿ ನಡೆದಿರೋದು, ಈ ಯುದ್ಧ ನಡೀತಾ ಇರೋದು, ಇದೆಲ್ಲವೂ ಕೂಡ ಅಮೆರಿಕದ ಜನರ ರಕ್ಷಣೆಗಾಗಿ, ಅವರ ಹಿತರಕ್ಷಣೆಗಾಗಿಯೇ ನಡೀತಾ ಇದೆ ಅನ್ನುವಂಥದ್ದನ್ನು ಅಮೆರಿಕ ಕೂಡ ಈಗ ಹೇಳಿರೋದು. ಟ್ರಂಪ್ ಇದರ ಬಗ್ಗೆ ಮಾತಾಡಿದ್ದಾರೆ. ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಟ್ರಂಪ್. ನಾವು ಯುದ್ಧದ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಶೀಘ್ರದಲ್ಲೇ ನಾವು ನಮ್ಮ ಕಾರ್ಯವನ್ನ ಸಾಧಿಸ್ತೇವೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧ ಮುಗಿಯುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಸೂಚನೆಗಳು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಇಂಧನ ವಿಚಾರದಲ್ಲಿ ಅಮೆರಿಕ ಆತ್ಮನಿರ್ಭರವಾಗಿದೆ ಎಂದಿದ್ದಾರೆ. ಯುದ್ಧದ ಅಂತಿಮ ಘಟ್ಟದಲ್ಲಿದ್ದಾರೆ ಅಂತ ಟ್ರಂಪ್ ಹೇಳಿರೋದು. ಆದರೆ ಅಸಲಿಗೆ ಅಂತಿಮ ಘಟ್ಟ ಇದೇನಾ? ಇರಾನ್ ಇದನ್ನ ಅಂತಿಮ ಘಟ್ಟವನ್ನಾಗಿ ಪರಿಗಣಿಸುತ್ತಾ, ನಿಲ್ಲಿಸುತ್ತಾ ಪ್ರತಿದಾಳಿಯನ್ನ ಅನ್ನೋ ಪ್ರಶ್ನೆ ಇನ್ನೂ ಹಾಗೆ ಇದೆ. ಇದರ ಜೊತೆಯಲ್ಲಿ ಟ್ರಂಪ್ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಮೆರಿಕ ಜನರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಯಾರು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ ಎಂದಿದ್ದಾರೆ. ಅಮೆರಿಕಾಗೆ ಹಾರ್ಮೋಜ್ನ ಅವಶ್ಯಕತೆ ಇಲ್ಲ. ಇಂಧನ ವಿಚಾರದಲ್ಲಿ ನಾವು ಆತ್ಮನಿರ್ಭರರಾಗಿದ್ದೇವೆ. ಇಂಧನ ನಮಗೆ ಹಾರ್ಮೋಜ್ ಜಲಸಂಧಿಯಿಂದ ಆಗಮಿಸೋದು ಅಥವಾ ಬರೋದು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಟ್ರಂಪ್ ಈಗ ಹೇಳಿರೋದು. ಅಮೆರಿಕದ ಹಿತರಕ್ಷಣೆಗಾಗಿ ಇರಾನ್ ಮೇಲೆ ದಾಳಿ ಮಾಡಿರೋದು ಅಂತ ಕೂಡ ಈಗ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲೇ ಒಂದಷ್ಟು ಅಪಸ್ವರ, ಗೊಂದಲಗಳು, ಅದರ ಜೊತೆಯಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದನ್ನು ಈ ಹಿಂದೆಯೂ ಕೂಡ ಗಮನಿಸಿದ್ವಿ. ಈಗ ಅಮೆರಿಕದ ಜನತೆಯನ್ನು ಉದ್ದೇಶಿಸಿ ಟ್ರಂಪ್ ಮಾತಾಡಿರೋದು, ಇದೆಲ್ಲವೂ ಕೂಡ ಈ ದಾಳಿ ನಡೆದಿರೋದು, ಈ ಯುದ್ಧ ನಡೀತಾ ಇರೋದು, ಇದೆಲ್ಲವೂ ಕೂಡ ಅಮೆರಿಕದ ಜನರ ರಕ್ಷಣೆಗಾಗಿ, ಅವರ ಹಿತರಕ್ಷಣೆಗಾಗಿಯೇ ನಡೀತಾ ಇದೆ ಅನ್ನುವಂಥದ್ದನ್ನು ಅಮೆರಿಕ ಕೂಡ ಈಗ ಹೇಳಿರೋದು. ಟ್ರಂಪ್ ಇದರ ಬಗ್ಗೆ ಮಾತಾಡಿದ್ದಾರೆ. ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಟ್ರಂಪ್.
ನಾವು ಯುದ್ಧದ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಶೀಘ್ರದಲ್ಲೇ ನಾವು ನಮ್ಮ ಕಾರ್ಯವನ್ನ ಸಾಧಿಸ್ತೇವೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧ ಮುಗಿಯುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಸೂಚನೆಗಳು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಇಂಧನ ವಿಚಾರದಲ್ಲಿ ಅಮೆರಿಕ ಆತ್ಮನಿರ್ಭರವಾಗಿದೆ ಅಂದಿದ್ದಾರೆ. ಯುದ್ಧದ ಅಂತಿಮ ಘಟ್ಟದಲ್ಲಿದ್ದಾರೆ ಅಂತ ಟ್ರಂಪ್ ಹೇಳಿರೋದು. ಆದರೆ ಅಸಲಿಗೆ ಅಂತಿಮ ಘಟ್ಟ ಇದೇನಾ? ಇರಾನ್ ಇದನ್ನು ಅಂತಿಮ ಘಟ್ಟವನ್ನಾಗಿ ಪರಿಗಣಿಸುತ್ತಾ, ನಿಲ್ಲಿಸುತ್ತಾ ಪ್ರತಿದಾಳಿಯನ್ನ ಅನ್ನೋ ಪ್ರಶ್ನೆ ಇನ್ನೂ ಹಾಗೇ ಇದೆ. ಇದರ ಜೊತೆಯಲ್ಲಿ ಟ್ರಂಪ್ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಮೆರಿಕ ಜನರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಯಾರು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ ಎಂದಿದ್ದಾರೆ. ಅಮೆರಿಕಾಗೆ ಹಾರ್ಮೋಸ್ನ ಅವಶ್ಯಕತೆ ಇಲ್ಲ. ಇಂಧನ ವಿಚಾರದಲ್ಲಿ ನಾವು ಆತ್ಮನಿರ್ಭರರಾಗಿದ್ದೇವೆ. ಇಂಧನ ನಮಗೆ ಹಾರ್ಮೋಸ್ ಜಲಸಂಧಿಯಿಂದ ಆಗಮಿಸೋದು ಅಥವಾ ಬರೋದು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಟ್ರಂಪ್ ಈಗ ಹೇಳಿರೋದು. ಅಮೆರಿಕದ ಹಿತರಕ್ಷಣೆಗಾಗಿಯೇ ಇರಾನ್ ಮೇಲೆ ದಾಳಿ ಮಾಡಿರೋದು ಅಂತ ಕೂಡ ಈಗ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲೇ ಒಂದಷ್ಟು ಅಪಸ್ವರ, ಗೊಂದಲಗಳು, ಅದರ ಜೊತೆಯಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದನ್ನು ಈ ಹಿಂದೆಯೂ ಕೂಡ ಗಮನಿಸಿದ್ವಿ. ಈಗ ಅಮೆರಿಕದ ಜನತೆಯನ್ನು ಉದ್ದೇಶಿಸಿ ಟ್ರಂಪ್ ಮಾತಾಡಿರೋದು, ಇದೆಲ್ಲವೂ ಕೂಡ ಈ ದಾಳಿ ನಡೆದಿರೋದು, ಈ ಯುದ್ಧ ನಡೀತಾ ಇರೋದು, ಇದೆಲ್ಲವೂ ಕೂಡ ಅಮೆರಿಕದ ಜನರ ರಕ್ಷಣೆಗಾಗಿ, ಅವರ ಹಿತರಕ್ಷಣೆಗಾಗಿಯೇ ನಡೀತಾ ಇದೆ ಅನ್ನುವಂಥದ್ದನ್ನು ಅಮೆರಿಕ ಕೂಡ ಈಗ ಹೇಳಿರೋದು. ಟ್ರಂಪ್ ಇದರ ಬಗ್ಗೆ ಮಾತಾಡಿದ್ದಾರೆ. ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಟ್ರಂಪ್. ನಾವು ಯುದ್ಧದ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಶೀಘ್ರದಲ್ಲೇ ನಾವು ನಮ್ಮ ಕಾರ್ಯವನ್ನ ಸಾಧಿಸ್ತೇವೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧ ಮುಗಿಯುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಸೂಚನೆಗಳು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಇಂಧನ ವಿಚಾರದಲ್ಲಿ ಅಮೆರಿಕ ಆತ್ಮನಿರ್ಭರವಾಗಿದೆ ಅಂದಿದ್ದಾರೆ. ಯುದ್ಧದ ಅಂತಿಮ ಘಟ್ಟದಲ್ಲಿದ್ದಾರೆ ಅಂತ ಟ್ರಂಪ್ ಹೇಳಿರೋದು. ಆದರೆ ಅಸಲಿಗೆ ಅಂತಿಮ ಘಟ್ಟ ಇದೇನಾ? ಇರಾನ್ ಇದನ್ನು ಅಂತಿಮ ಘಟ್ಟವನ್ನಾಗಿ ಪರಿಗಣಿಸುತ್ತಾ, ನಿಲ್ಲಿಸುತ್ತಾ ಪ್ರತಿದಾಳಿಯನ್ನ ಅನ್ನೋ ಪ್ರಶ್ನೆ ಇನ್ನೂ ಹಾಗೇ ಇದೆ. ಇದರ ಜೊತೆಯಲ್ಲಿ ಟ್ರಂಪ್ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಮೆರಿಕ ಜನರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಯಾರು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ ಎಂದಿದ್ದಾರೆ. ಅಮೆರಿಕಾಗೆ ಹಾರ್ಮೋಸ್ನ ಅವಶ್ಯಕತೆ ಇಲ್ಲ. ಇಂಧನ ವಿಚಾರದಲ್ಲಿ ನಾವು ಆತ್ಮನಿರ್ಭರರಾಗಿದ್ದೇವೆ. ಇಂಧನ ನಮಗೆ ಹಾರ್ಮೋಸ್ ಜಲಸಂಧಿಯಿಂದ ಆಗಮಿಸೋದು ಅಥವಾ ಬರೋದು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಟ್ರಂಪ್ ಈಗ ಹೇಳಿರೋದು. ಅಮೆರಿಕದ ಹಿತರಕ್ಷಣೆಗಾಗಿಯೇ ಇರಾನ್ ಮೇಲೆ ದಾಳಿ ಮಾಡಿರೋದು ಅಂತ ಕೂಡ ಈಗ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲೇ ಒಂದಷ್ಟು ಅಪಸ್ವರ, ಗೊಂದಲಗಳು, ಅದರ ಜೊತೆಯಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದನ್ನು ಈ ಹಿಂದೆಯೂ ಕೂಡ ಗಮನಿಸಿದ್ವಿ. ಈಗ ಅಮೆರಿಕದ ಜನತೆಯನ್ನು ಉದ್ದೇಶಿಸಿ ಟ್ರಂಪ್ ಮಾತಾಡಿರೋದು, ಇದೆಲ್ಲವೂ ಕೂಡ ಈ ದಾಳಿ ನಡೆದಿರೋದು, ಈ ಯುದ್ಧ ನಡೀತಾ ಇರೋದು, ಇದೆಲ್ಲವೂ ಕೂಡ ಅಮೆರಿಕದ ಜನರ ರಕ್ಷಣೆಗಾಗಿ, ಅವರ ಹಿತರಕ್ಷಣೆಗಾಗಿಯೇ ನಡೀತಾ ಇದೆ ಅನ್ನುವಂಥದ್ದನ್ನು ಅಮೆರಿಕ ಕೂಡ ಈಗ ಹೇಳಿರೋದು. ಟ್ರಂಪ್ ಇದರ ಬಗ್ಗೆ ಮಾತಾಡಿದ್ದಾರೆ. ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಟ್ರಂಪ್.